ಈ ಬಾರಿ ಬೆಳಗಾವಿಯ ಕಥೆ ಏನು? ಹಾಲಿ ಸಂಸದೆ ಮಂಗಳ ಅಂಗಡಿಯವರು ಆಫ್ಕೋರ್ಸ್ ಅವರು ಕಳೆದ ಬಾರಿ ಅಡ್ವಾಂಟೇಜ್ ಇತ್ತು, ಅವ್ರಿಗೆ ಇಲ್ಲ ಅಂತಲ್ಲ. ಆ ಬಾರಿ ಗೆದ್ರು ಬಿಜೆಪಿಯ ಹಾಲಿ ಸಂಸದರು. ಈ ಬಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಈ ಹೆಸರನ್ನ ನೆನಪಿಸ್ಕೊಳ್ಳಿ, ಇಡೀ ಫ್ರೇಮ್ನ ನೋಡ್ಕೊಂಡಿರಿ ಯಾವಾಗಲೂ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ. ಅವ್ರು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಅವರ ಮಗಳು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅಲ್ಲೂ ಕೂಡ ಹೆಸರು ಓಡಾಡ್ತಾ ಇದೆ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ನ ಪ್ರಭಾವಿ 3 ಜನರು. ಇದರಲ್ಲಿ ಯಾರು ಅಂತ ನೋಡಬೇಕು. ಭಾರತೀಯ ಜನತಾ ಪಕ್ಷದಲ್ಲಿ ಸದ್ಯಕ್ಕೆ ಮಂಗಳ ಅಂಗಡಿಯವರು ಬಿಟ್ಟರೆ ಹೂಸ್ ನೆಕ್ಸ್ಟ್ ಅನ್ನೋದಿದೆಯಲ್ಲ, ಅದು ದೊಡ್ಡ ಕ್ವಶನ್ ಮಾರ್ಕ್. ಸಪೋಸ್ ಏನಾದರೂ ಜಗದೀಶ್ ಶೆಟ್ಟರು, ಆಗಲೇ ಮಾತಾಡ್ತಿದ್ವಲ್ಲ, ಬೆಳಗಾವಿಗೆ ಅವ್ರು ಬಂದರೆ ಅವರಿರ್ತಾರೆ. ಶ್ರದ್ಧಾ ಶೆಟ್ಟರ್ ಅವ್ರ ಮನೆಯವರು ಅವ್ರು ಬಂದು, ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವರ ಸೊಸೆ ಶ್ರದ್ಧಾ ಶೆಟ್ಟರ್ ಬರ್ಬೋದು. ಮಹಾಂತೇಶ್ ಕಮಟಗಿ ಮಠ ಅವರು ಕೂಡ ಅಲ್ಲಿ ಅಭ್ಯರ್ಥಿಯಾಗುವ ಎಲ್ಲ ಸಾಧ್ಯತೆಯೂ ಇದೆ ಅನ್ನೋದು ಒಂದು ಲೆಕ್ಕಾಚಾರದ ಮಾಹಿತಿ. ನೋಡಬೇಕು ಯಾರಾಗ್ತಾರೆ ಏನಾಗ್ತಾರೆ ಅಂತ. ಬೆಳಗಾವಿ ಅಫ್ಕೋರ್ಸ್ ಅದೊಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೂ ಕೂಡ ದೊಡ್ಡ ಮಟ್ಟದ ಕುತೂಹಲ ಇರುತ್ತೆ. ಬೆಳಗಾವಿ ಯಾವಾಗಲೂ ಸುದ್ದಿಯಲ್ಲಿರುತ್ತೆ. ಬೆಳಗಾವಿ ಕಥೆ ಏನು? ಹರೀಶ್ ನಾಗರಾಜ್, ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೆಸರುವಾಸಿ ಆಗಿರುವಂತಹ ಬೆಳಗಾವಿಯ ರಾಜಕಾರಣ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಗಮನ ಸೆಳೆಯುವುದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಹಾಲಿ ಸಂಸದೆ ಆಗಿರುವಂತಹ ಮಂಗಳಾ ಅಂಗಡಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಒಂದು ಖಚಿತ ಸಂದೇಶ ರಾಷ್ಟ್ರೀಯ ನಾಯಕರುಗಳಿಂದ ರವಾನೆ ಆಗಿದೆ. ಹೀಗಾಗಿ ಮಂಗಳಾ ಅಂಗಡಿ ಅವರು ಹಿಂದೆ ಉಪಚುನಾವಣೆಯಲ್ಲಿ ಗೆದ್ದಷ್ಟು ಸುಲಭ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕ ಬೆನ್ನಲ್ಲೇ ಪರ್ಯಾಯ ಅಭ್ಯರ್ಥಿ ಹುಡುಕಾಟಕ್ಕೆ ಮುಂದಾಗಿರುವಂಥದ್ದು. ಮಂಗಳಾ ಅಂಗಡಿ ಅವರ ಕುಟುಂಬದಿಂದಲೇ ಆಗಬೇಕು ಅಭ್ಯರ್ಥಿ ಅನ್ನೋದಾದ್ರೆ ಶ್ರದ್ಧಾ ಶೆಟ್ಟರ್ ಅವರು ಅಭ್ಯರ್ಥಿ ಆಗಬಹುದು. ಇಲ್ಲವೇ ಜಗದೀಶ್ ಶೆಟ್ಟರ್ ಅವರು ಗರ್ವಾಪ್ಸಿ ಆಗಿರೋದ್ರಿಂದ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಅಲ್ಲಿ ಅಭ್ಯರ್ಥಿ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ವಿ. ಆದ್ರೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕೌಟಿಗಿ ಮಠ್ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಇರುವಂತದ್ದು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದ ನಡುವೆ ಒಂದಷ್ಟು ಫೈಟ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರೇ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಾನು ಅಭ್ಯರ್ಥಿ ಆಗೋದಿಲ್ಲ, ನನ್ನ ಮಗಳನ್ನ ಅಭ್ಯರ್ಥಿ ಮಾಡ್ತೀನಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಪುತ್ರನಿಗೆ ಅಂದ್ರೆ ಮೃಣಾಲ್ಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹೀಗಾಗಿ ಯಾರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕ್ಲಿಯರ್ ಆಗುತ್ತೆ ಅನ್ನೋದರ ಮೇಲೆ ಈ ಬಾರಿಯ ಬೆಳಗಾವಿಯ ಒಂದು ಫಲಿತಾಂಶ ನಿರ್ಧಾರ ಆಗುತ್ತೆ. ಈ ಬಾರಿ ಬೆಳಗಾವಿಯ ಕಥೆ ಏನು? ಹಾಲಿ ಸಂಸದೆ ಮಂಗಳ ಅಂಗಡಿಯವರು ಆಫ್ಕೋರ್ಸ್ ಅವರು ಕಳೆದ ಬಾರಿ ಅಡ್ವಾಂಟೇಜ್ ಇತ್ತು, ಅವ್ರಿಗೆ ಇಲ್ಲ ಅಂತಲ್ಲ. ಆ ಬಾರಿ ಗೆದ್ರು ಬಿಜೆಪಿಯ ಹಾಲಿ ಸಂಸದರು. ಈ ಬಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಈ ಹೆಸರನ್ನ ನೆನಪಿಸ್ಕೊಳ್ಳಿ, ಇಡೀ ಫ್ರೇಮ್ನ ನೋಡ್ಕೊಂಡಿರಿ ಯಾವಾಗಲೂ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ. ಅವ್ರು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಅವರ ಮಗಳು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅಲ್ಲೂ ಕೂಡ ಹೆಸರು ಓಡಾಡ್ತಾ ಇದೆ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ನ ಪ್ರಭಾವಿ 3 ಜನರು. ಇದರಲ್ಲಿ ಯಾರು ಅಂತ ನೋಡಬೇಕು. ಭಾರತೀಯ ಜನತಾ ಪಕ್ಷದಲ್ಲಿ ಸದ್ಯಕ್ಕೆ ಮಂಗಳ ಅಂಗಡಿಯವರು ಬಿಟ್ಟರೆ ಹೂಸ್ ನೆಕ್ಸ್ಟ್ ಅನ್ನೋದಿದೆಯಲ್ಲ, ಅದು ದೊಡ್ಡ ಕ್ವಶನ್ ಮಾರ್ಕ್. ಸಪೋಸ್ ಏನಾದರೂ ಜಗದೀಶ್ ಶೆಟ್ಟರು, ಆಗಲೇ ಮಾತಾಡ್ತಿದ್ವಲ್ಲ, ಬೆಳಗಾವಿಗೆ ಅವ್ರು ಬಂದರೆ ಅವರಿರ್ತಾರೆ. ಶ್ರದ್ಧಾ ಶೆಟ್ಟರ್ ಅವ್ರ ಮನೆಯವರು ಅವ್ರು ಬಂದು, ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವರ ಸೊಸೆ ಶ್ರದ್ಧಾ ಶೆಟ್ಟರ್ ಬರ್ಬೋದು. ಮಹಾಂತೇಶ್ ಕಮಟಗಿ ಮಠ ಅವರು ಕೂಡ ಅಲ್ಲಿ ಅಭ್ಯರ್ಥಿಯಾಗುವ ಎಲ್ಲ ಸಾಧ್ಯತೆಯೂ ಇದೆ ಅನ್ನೋದು ಒಂದು ಲೆಕ್ಕಾಚಾರದ ಮಾಹಿತಿ. ನೋಡಬೇಕು ಯಾರಾಗ್ತಾರೆ ಏನಾಗ್ತಾರೆ ಅಂತ. ಬೆಳಗಾವಿ ಅಫ್ಕೋರ್ಸ್ ಅದೊಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೂ ಕೂಡ ದೊಡ್ಡ ಮಟ್ಟದ ಕುತೂಹಲ ಇರುತ್ತೆ. ಬೆಳಗಾವಿ ಯಾವಾಗಲೂ ಸುದ್ದಿಯಲ್ಲಿರುತ್ತೆ. ಬೆಳಗಾವಿ ಕಥೆ ಏನು? ಹರೀಶ್ ನಾಗರಾಜ್, ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೆಸರುವಾಸಿ ಆಗಿರುವಂತಹ ಬೆಳಗಾವಿಯ ರಾಜಕಾರಣ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಗಮನ ಸೆಳೆಯುವುದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಹಾಲಿ ಸಂಸದೆ ಆಗಿರುವಂತಹ ಮಂಗಳಾ ಅಂಗಡಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಒಂದು ಖಚಿತ ಸಂದೇಶ ರಾಷ್ಟ್ರೀಯ ನಾಯಕರುಗಳಿಂದ ರವಾನೆ ಆಗಿದೆ. ಹೀಗಾಗಿ ಮಂಗಳಾ ಅಂಗಡಿ ಅವರು ಹಿಂದೆ ಉಪಚುನಾವಣೆಯಲ್ಲಿ ಗೆದ್ದಷ್ಟು ಸುಲಭ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕ ಬೆನ್ನಲ್ಲೇ ಪರ್ಯಾಯ ಅಭ್ಯರ್ಥಿ ಹುಡುಕಾಟಕ್ಕೆ ಮುಂದಾಗಿರುವಂಥದ್ದು. ಮಂಗಳಾ ಅಂಗಡಿ ಅವರ ಕುಟುಂಬದಿಂದಲೇ ಆಗಬೇಕು ಅಭ್ಯರ್ಥಿ ಅನ್ನೋದಾದ್ರೆ ಶ್ರದ್ಧಾ ಶೆಟ್ಟರ್ ಅವರು ಅಭ್ಯರ್ಥಿ ಆಗಬಹುದು. ಇಲ್ಲವೇ ಜಗದೀಶ್ ಶೆಟ್ಟರ್ ಅವರು ಗರ್ವಾಪ್ಸಿ ಆಗಿರೋದ್ರಿಂದ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಅಲ್ಲಿ ಅಭ್ಯರ್ಥಿ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ವಿ. ಆದ್ರೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕೌಟಿಗಿ ಮಠ್ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಇರುವಂತದ್ದು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದ ನಡುವೆ ಒಂದಷ್ಟು ಫೈಟ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರೇ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದನ್ನ
ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಾನು ಅಭ್ಯರ್ಥಿ ಆಗೋದಿಲ್ಲ, ನನ್ನ ಮಗಳನ್ನ ಅಭ್ಯರ್ಥಿ ಮಾಡ್ತೀನಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಪುತ್ರನಿಗೆ ಅಂದ್ರೆ ಮೃಣಾಲ್ಗೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹೀಗಾಗಿ ಯಾರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕ್ಲಿಯರ್ ಆಗುತ್ತೆ ಅನ್ನೋದರ ಮೇಲೆ ಈ ಬಾರಿಯ ಬೆಳಗಾವಿಯ ಒಂದು ಫಲಿತಾಂಶ ನಿರ್ಧಾರ ಆಗುತ್ತೆ. ಹರೀಶ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.